ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ 10ನೇ ತರಗತಿಯ ಮಕ್ಕಳ ಫಲಿತಾಂಶ ಬಂದಿದೆ. ಕೆಲವು ಜಿಲ್ಲೆ ಫಸ್ಟ್ ಇದೆ, ಕೆಲವು ಜಿಲ್ಲೆ ಲಾಸ್ಟ್ ಇದೆ. ಅದಕ್ಕೆ ಏನು ಮಾಡ್ತಾಯಿದ್ದಾರೆ, ಈಗ ಕಲಬುರಗಿ ಜಿಲ್ಲೆ, ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆ ಲಾಸ್ಟ್ ಬಂದುಬಿಟ್ಟೈತೆ ಅಂತಂದು ಹೇಳ್ಬಿಟ್ಟು ನಮ್ಮ ಕರ್ನಾಟಕದ ಏನು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೆಲವರು ವಿರೋಧ ಮಾಡ್ತಾಯಿದ್ದಾರೆ. ಇವ್ರು ಏನು ಹೇಳ್ಕೊಟ್ಟಿದ್ದಾರೆ ಮಕ್ಕಳಿಗೆ, ಇವ್ರ ಜಿಲ್ಲೆ ಕೊನೆಗೆ ಬಂದುಬಿಟ್ಟಿದೆ, ಇವ್ರ ಜಿಲ್ಲೆಯಲ್ಲಿ ಏನು ಎಜುಕೇಷನ್ ಹೇಳ್ಕೊಟ್ಟಿದ್ದಾರೆ, ಇವ್ರ ಜಿಲ್ಲೆನ ಏನು ಈ ಥರ ನೋಡ್ಕೊಂಡಿದ್ದಾರೆ ಅಂತಂದು ಹೇಳ್ಬಿಟ್ಟು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನು ಇವತ್ತು ಜನ ಎಲ್ಲ ಟ್ರೋಲ್ ಮಾಡ್ತಾಯಿದ್ದಾರೆ. ಅವರು ಹೇಳ್ತಾರೆ ಇದಕ್ಕೆ ಕಾರಣ BJP ಅಂತಂದು ಹೇಳ್ತಾರೆ. ಅದಕ್ಕೆ ಅಂದರೆ BJPಯವರು ಹೋಗಿ ಕಲಬುರಗಿ ಜಿಲ್ಲೆಯಲ್ಲಿ ನೀವು ಯಾರು ಓದಕ್ಕೆ ಹೋಗ್ಬಿಡ್ರಿ, ನೀವು ಓದೇನೆ ಮನೆ ಕೂತ್ಕೊಳ್ರಿ ಅಂತಂದು ಹೇಳಿ ಪಾಪ BJPಯವರಿಗೆ ಮಾಡೋಕ್ಕೆ ಕೆಲಸ ಇರಲಿಲ್ವಲ್ಲ, ಇವರು ಹೇಳ್ಬಿಟ್ಟು ಬಂದಿದ್ದಾರೆ. ಇವರು ಮೋಸ್ಟ್ಲಿ ಹೇಳ್ಕೊಟ್ಟಿರೋದು ಏನಪ್ಪ ಹೇಳ್ಕೊಟ್ಟಿದ್ದಾರೆ, ನೀವು ಬರೀ BJP ವಿರುದ್ಧ ಹೋರಾಟ ಮಾಡಿ, RSS ವಿರುದ್ಧ ಹೋರಾಟ ಮಾಡಿ ಅಂತಂದು ಹೇಳಿ ಇವ್ರು ಹೇಳ್ಕೊಟ್ಟಿರ್ತಾರೆ ಅನಿಸುತ್ತೆ. ಅದರಿಂದ ಪಾಪ ಮಕ್ಕಳು ಓದ್ದಿರೋದಕ್ಕೆ ನಾವು ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ವಿರೋಧ ಮಾಡೋದು ತಪ್ಪಾಗಿದೆ. ಯಾಕಂದರೆ ಅವ್ರ ಜಿಲ್ಲೆಯಲ್ಲಿ ಅವರು ಎಷ್ಟು ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ನಮಗೆ. ಎಷ್ಟು ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ ಏನು ಯಾವ್ಯಾವ ಮೂಲ ಸೌಕರ್ಯಗಳು ಇದ್ದಾವೆ ವಿಚಾರ ಮಾಡಿದಾರೋ ಯಾರಿಗೆ ಗೊತ್ತಿದೆ, ಅದು ಯಾರಿಗೂ ಗೊತ್ತಿಲ್ಲ. ಅವ್ರವ್ರನ್ನೇ ಕೇಳ್ಬೇಕು ನಾವು ಹೋಗಿ. ಯಾಕಂದರೆ ನನ್ನ ಜಿಲ್ಲೆಯ ಮಕ್ಕಳು, ನಮ್ಮ ಜಿಲ್ಲೆಯ ಮಕ್ಕಳು, ನನ್ನ ಕ್ಷೇತ್ರದ ಮಕ್ಕಳು ಚೆನ್ನಾಗಿರಬೇಕು, ಚೆನ್ನಾಗಿ ಓದಬೇಕು, ಒಳ್ಳೆ ಎಜುಕೇಷನಲ್ಲಿ ಮುಂದೆ ಬರಬೇಕು ಅಂತಂದೇಳಿ ಆ ಶಾಸಕರ ಮನಸ್ಸಲ್ಲಿರಬೇಕು, ಮನಸ್ಥಿತಿ ಇರಬೇಕು. ಹಂಗಿದ್ರೂ ಮಾತ್ರ ಆ ಕ್ಷೇತ್ರದ ಜನರು, ಆ ಕ್ಷೇತ್ರದ ಮಕ್ಕಳು ಒಳ್ಳೆ ಬೆಳವಣಿಗೆ ಇರುತ್ತೆ. ಆದರೆ ಇವರು ಒಬ್ಬರೇ ಅಲ್ಲ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇಷ್ಟು ವರ್ಷ ಗೆದ್ದಿದ್ದಾರೆ, ಯಾರೂ ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ಯಾರ ಬಗ್ಗೆನೂ. ಅವ್ರ ಬಗ್ಗೆ ಮಾತ್ರ, ಅವ್ರವ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಂಡಿದ್ದಾರೆ. ಇವರು ಆಯ್ತಪ್ಪ, ಇವರೇನಿವತ್ತು ಪ್ರಿಯಾಂಕಾ ಖರ್ಗೆ ಅವರು ದಿನ ಬೆಳಿಗ್ಗೆ ಆದರೆ ಮೋದಿಯವ್ರ ಜಪ, ಬೆಳಗ್ಗೆ ಎದ್ರು ಸಾಕು ಮೋದಿಯವ್ರ ಜಪ. ಟಿ ವಿ ಮುಂದೆ ಕೂತ್ಕೊಳ್ಳೋದು ಅಷ್ಟೇ, ಟಿ ವಿ ಮುಂದೆ ಕೂತ್ಕೊಳ್ಳೋದು, ಮೋದಿಯವ್ರ ಬಗ್ಗೆ ಜಪ ಮಾಡೋದು. ಮೋದಿ ಹಾಯ್ ನಮಃ, ಮೋದಿ ಹಾಯ್ ನಮಃ, RSS ಹಾಯ್ ನಮಃ, ಇಷ್ಟು ಜಪ ಮಾಡ್ತಾರೆ ಹೊರತು ನಮ್ಮ ಜಿಲ್ಲೆಗೆ ಏನು ಬೇಕು, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಏನು ಬೇಕು, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಏನು ಕಡಿಮೆ ಇದೆ, ಏನು ವ್ಯವಸ್ಥೆ ಸರಿ ಇದೆ, ಯಾವುದು ಸರಿ ಇಲ್ಲ, ಎಷ್ಟು ಕಡೆ ನಾನು ಪ್ರವಾಸ ಮಾಡಬೇಕು, ಇವತ್ತು ಯಾವ ಜಿಲ್ಲೆಗೆ ಹೋಗಬೇಕು, ಇವತ್ತು ಯಾವ ತಾಲೂಕಿಗೆ ಹೋಗಬೇಕು, ಇವತ್ತು ಯಾವ ಕ್ಷೇತ್ರಕ್ಕೆ ಹೋಗಬೇಕು, ಇಲ್ಲ. ಟಿ ವಿ ಮುಂದೆ ಕೂತ್ಕೊಳ್ಳೋದು, ಬರೋದು, RSS ಹಾಯ್ ನಮಃ, ಮೋದಿ ಹಾಯ್ ನಮಃ, ಅಮಿತ್ ಶಾ ಹಾಯ್ ನಮಃ, ಬರೀ ಮಾತು, ಕೆಲಸ ಕಡಿಮೆ. ಇನ್ನೂ ಬೇಕಾದ್ರೆ ಸಾವಿರ ಸತಿ ಬರೀ ಮಾತಾಡ್ತಾರೆ. ಅದ್ಭುತವಾದ ಮಾತುಗಾರರು, ಅದ್ಭುತವಾದ ವಿಚಾರಗಳು ಹೇಳ್ತಾರೆ, ಆದರೆ ಕೆಲಸ ಮಾತ್ರ ಸೊನ್ನೆ. ಇವ್ರದ್ದು ಏನು ಕೊಡುಗೆ ಇದೆ? ಇವ್ರು ನನ್ನನ್ನು ಕೇಳ್ತಾರೆ, ನಿಂದೇನು ಕೊಡುಗೆ ಇದೆ? ನಾನೇನು MLA ಆಗಿದ್ನ ಮರೆಯ? ನಾನೇನು ಮುಖ್ಯಮಂತ್ರಿ ಆಗಿದ್ನ, ಮಂತ್ರಿ ಆಗಿದ್ನ, ಇಲ್ಲ ಶಾಸಕರಾಗಿದ್ದೀನ? ನಾನೇನು ಕೊಡುಗೆ ಕೊಡೋಕ್ಕೆ? ಸಣ್ಣ ಪುಟ್ಟ ಕೊಡುಗೆಗಳು ಇದ್ದಾವೆ. ಇಲ್ಲಿಂದನೂ ಬಂದು ಇಲ್ಲೇ ಕೊಡುಗೆಗಳು ಕೊಟ್ಟಿದ್ದೀವಿ ನಾವು ಬೆಂಗಳೂರಲ್ಲಿ. ಸಣ್ಣ ಪುಟ್ಟ ಕೊಡುಗೆಗಳು ಇದ್ದಾವೆ, ಬೇಕಾದಷ್ಟು ಇದ್ದಾವೆ. ಅದು ಹೇಳೋದು ಬೇಡ, ಮಾಡಿ ತೋರಿಸಿದ್ದೀವಿ. ಅದರಿಂದ ದಯವಿಟ್ಟು ಪ್ರಿಯಾಂಕಾ ಖರ್ಗೆ ಅವರೇ ಮಾತನ್ನು ಕಡಿಮೆ ಮಾಡಿ, ಕೆಲಸವನ್ನು ಜಾಸ್ತಿ ಮಾಡಿ. ಬರೀ ನೀವು ತಲೆಗೆ RSS ಅನ್ನೋದು ಬಿಟ್ಬಿಡಿ. ಅವ್ರಿಗೆ ಬುದ್ಧಿ ಇಲ್ಲಪ್ಪ ನಿಮಗೆ. ನೀವು ಭಯಂಕರ ವಿಚಾರವಂತರು, ಭಯಂಕರ ತಿಳಿದಿರೋರು, ಭಯಂಕರ ಓದ್ಕೊಂಡಿರೋರು. ಯಾಕೆ ನೀವು ಆದಂಗೆ ನಿಮ್ಮ ಕ್ಷೇತ್ರದ ಮಕ್ಕಳಾಗೋದು ಬೇಡವಾ? ನಿಮ್ಮ ಕ್ಷೇತ್ರದ ಜನರಾಗೋದು ಬೇಡವಾ? ಓದಿಸ್ರಿ, ಒಳ್ಳೆ ಶಾಲೆಗಳು ಕೊಡಿ, ಒಳ್ಳೆ ಮೇಷ್ಟ್ರುಗಳು ಕೊಡಿ, ಮಕ್ಕಳು ಓದ್ತಾರೆ. ಏನು ಮಾಡಿದ್ರಿ ಒಂದು ವರ್ಷಗಟ್ಟಲೆ? ಏನು ಮಾಡಿದ್ರು ಬರೀ ನಿಮ್ಮ ಜಿಲ್ಲೆಯಲ್ಲಿ? ಬರೀ RSSಗೆ ಧಿಕ್ಕಾರ, RSSಗೆ ಧಿಕ್ಕಾರ. ಏನು RSS ಬಂದು ನಿಮಗೆ ತೊಂದರೆ ಕೊಟ್ಟಿದ್ರೆ ಊರಲ್ಲಿ? ನಿಮ್ಗೆ ಯಾರಾದರೂ ಏನಾರು ಅಲ್ಲೇನು ಬಂದರು ಬಾಂಬ್ ಹಾಕಿದ್ರು RSSನವರು? ಏನು ಸ್ಕೂಲ್ಗಳಿಗೇನು ಬಾಂಬ್ ಹಾಕಿದ್ರು RSSನವ್ರು ಬಂದು? ಇರುವಲ್ಲ. ಏನು ಮಾಡಿದರು? ಬೆಳಿಗ್ಗೆ ಎದ್ರೆ ಸಾಕು ಟಿ ವಿ ಮುಂದ್ಬಿಟ್ಟು ಆಯಿತು ನೀವು ಮಂತ್ರಿ ಆಗಿದ್ದೀರಾ. ಯಾವಾಗಾರ ಒಂದು ಸತಿ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ, ನಮಗೆ ಅದು ಬೇಕು, ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಶಾಲೆಗಳು ಬೇಕು, ಬಣ್ಣ ಬಡಿಬೇಕು ಶಾಲೆಗಳಿಗೆ, ಮೇಷ್ಟ್ರುಗಳಿಲ್ಲ ಸರಿಯಾಗಿ, ಕೇಳ್ಕೊಂಡಿದ್ದೀರಾ? ಕೇಳ್ದಂಗೆ ನೀವು ಮಾಡ್ಬೋದು. ಏನು ಅವ್ರನ್ನ ಕೇಳಂಗೆ ಇಲ್ಲ ನೀವು ಮಿನಿಸ್ಟ್ರು, ನೀವು ಹೇಳ್ದಂಗೆ ನಡೆಯುತ್ತೆ. ಕೇಳ್ಕೊಂಡಿದ್ರೆ ಇಲ್ಲ. ಆಯಿತು, ನೀವು ಮೋದಿಯವ್ರನ್ನ ಪ್ರಶ್ನೆ ಮಾಡ್ತೀರಿ, ಅಮಿತ್ ಶಾ ಅವ್ರನ್ನ ಪ್ರಶ್ನೆ ಮಾಡ್ತೀರಿ, ಮಾಡಲೇಬೇಕು, ಎಲ್ಲರಿಗೂ ಒಕ್ಕಿದೆ. ಆದರೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಟೈಮ್ ತಗೊಂಡು ನಮ್ಮ ಕ್ಷೇತ್ರಕ್ಕೆ, ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಅನಾನುಕೂಲ ಇದೆ, ಈ ರೀತಿ ಏನಾರು ಕೊಡುಗೆ ಕೊಡಿ, ಯಾರು ಕೇಂದ್ರ ಸರ್ಕಾರದ ಮಂತ್ರಿಗಳನ್ನು ನೀವು ಹೋಗಿ ಕೇಳಿದ್ದೀರಾ? ಇಲ್ಲ. ಬರೀ ಖಾಲಿ ಟಿ ವಿ ಮುಂದೆ ಕೂತ್ಕೊಂತೀರಿ, ಹೋಗಿ ಬರೀ ಖಾಲಿ ಚಾನಲ್ಗಳ ಮುಂದೆ ಕೂತ್ಕೊಂಡು ಅಲ್ಲಿ ಹೋಗಿ ಲವಲವ ಅಂತ ಬ್ಯಾಬಡ್ಕೊಂತೀರಲ್ಲ. ಅದ್ರ ಬದಲು ಕೇಂದ್ರದ ಮಂತ್ರಿಗಳನ್ನು ಹೋಗಿ ಕೇಳಿ. ಯಾವ ಕೇಂದ್ರದ ಮಂತ್ರಿಗಳನ್ನು ನೀವು ಇಷ್ಟು ವರ್ಷ ಆಯಿತು ಭೇಟಿ ಮಾಡಿದ್ದೀರಪ್ಪ? 3 ವರ್ಷ ಆಯ್ತಲ್ವಾ? 3 ವರ್ಷದಿಂದ ಎಷ್ಟು ಕೇಂದ್ರ ಮಂತ್ರಿಗಳನ್ನು ನೀವು ಭೇಟಿ ಕೊಟ್ಟಿದ್ದೀರಿ? ಎಷ್ಟು ನೀವು ಭೇಟಿ ಮಾಡಿ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇಷ್ಟು ಸಮಸ್ಯೆ ಇದೆ, ಇಷ್ಟು ಬೇಕು. ನೀವು ಕರ್ನಾಟಕಕ್ಕೆ ಮಂತ್ರಿ ಆಗಿದ್ದೀರಲ್ವಾ? ಇಡೀ ಕರ್ನಾಟಕಕ್ಕೆ ಮಂತ್ರಿ ಆಗಿದ್ದೀರಿ. ಇಡೀ ಕರ್ನಾಟಕಕ್ಕೆ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ
ಕಲ್ಯಾಣ ಕರ್ನಾಟಕಕ್ಕಾದರೂ ಕೂಡ ನೀವು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಲ್ಲಿ ಇಲ್ಲ, ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲ, ಒಂದು ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಆಸ್ಪತ್ರೆಗಳಿಲ್ಲ, ಒಂದು ದೊಡ್ಡ ದೊಡ್ಡ ಸರಿಯಾದ ಸ್ಕೂಲ್ಗಳಿಲ್ಲ, ಒಳ್ಳೆ ರಸ್ತೆಗಳಿಲ್ಲ. ಕೇಳ್ಕೊಂಡಿದ್ದೀರಾ ಸರ್? ನೀವು ಕೇಳ್ಕೊಂಡಿದ್ದೀರಾ ಸರ್? ಕೇಳಲ್ಲ ಸರ್, ಬೇಕಾಗಿಲ್ಲ. ನೀವು ಮಾತ್ರ ಚೆನ್ನಾಗಿದ್ದೀರಲ್ವಾ? ಜನ ಹೆಂಗಿದ್ರೆ ನಮಗೇನ ಬೇಕಾಗೈತೆ? ನನಗೆ ಓಟ್ ಹಾಕ್ತಾರೆ. ಆ ಜನಗಳಿಗೇನು ಚುನಾವಣೆ ಬಂದಾಗ ಆ ಪುಟ್ಕೋಸಿ 200-300 ಎಂಜಲ್ ಕಾಸು ಕೊಟ್ಟರು ಸಾಕು, ಅವರು ಹಾಕ್ಬಿಡ್ತಾರೆ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಏನು? ಡಬಲ್ ಮೀನಿಂಗ್ ಹಾಡು ಹೇಳೋದು, ಡಬಲ್ ಮೀನಿಂಗ್ ನಾಟಕ ಮಾಡಿ ಡೈಲಾಗ್ ಹೊಡೆಯೋದು, ಬರೀ ಇಂಥದ್ರಲ್ಲೇ ಮುಳುಗ್ಬಿಟ್ಟವೆ. ಆದರೆ ಒಳ್ಳೆ ಎಜುಕೇಷನ್ನು, ಒಳ್ಳೆ ಆಸ್ಪತ್ರೆಗಳು, ಒಳ್ಳೆ ಕುಡಿಯೋ ನೀರಿನ ವ್ಯವಸ್ಥೆ ಯಾರೂ ಕೇಳಲ್ಲ, ಏನೂ ಮಾಡೋಕ್ಕಾಗಲ್ಲ. ಅನುಭವಿಸಿ. ನಮಸ್ಕಾರ.